ವಿಷ ಇರುವ ಸಂಬಂಧಗಳು ಎಂದರೆ ಹೊರಗೆ ಚೆನ್ನಾಗಿ ಕಂಡರೂ ಒಳಗೆ ನೋವು, ವಿಷಾದ, ದುಃಖ, ನಕಾರಾತ್ಮಕತೆ ಇಡುವ ಬಗೆಯ ಸಂಬಂಧಗಳು. ಇವು ದೈಹಿಕ, ಮಾನಸಿಕ ಅಥವಾ ಭಾವನಾತ್ಮಕ ಹಾನಿ ಉಂಟು ಮಾಡುತ್ತವೆ. ವಿಷ ಇರುವ ಸಂಬಂಧಗಳ ಲಕ್ಷಣಗಳು: 1. ಅಹಂಕಾರ, ಶಕ್ತಿಶಾಲಿತ ಸಂಬಂಧ, ಯಾವತ್ತೂ ತಾನು ಸರಿ ಎಂಬ ದರ್ಪ. 2. ದಂಡನೆಯ ಸಂಬಂಧ, ತಪ್ಪು ಮಾಡಿದರೆ ಶಿಕ್ಷೆಯ ಭಯ. 3. ಅಪಹಾಸ್ಯ ಅಥವಾ ತೀರಾ ಟೀಕೆ ಮಾಡುವ ಸಂಬಂಧ. 4. ಹೆಮ್ಮೆದಾರಿ ಅಥವಾ ಹೀನ ಮಾತ್ರೆ ತೋರಿಸುವ ಸಂಬಂಧ. 5. ಅಧಿಕ ನಿಯಂತ್ರಣ, ಆಜ್ಞಾಪನೆ, ಹುದ್ದೆ ಅಥವಾ ಹಣದ ಬಳಕೆ ಮೇಲೆ ನಿರ್ಬಂಧ. 6. ಸ್ವಾರ್ಥಪೂರ್ಣ ಸಂಬಂಧ, ತನ್ನ ಲಾಭಕ್ಕಷ್ಟೇ ನೀನು ಎಂಬ ದೃಷ್ಟಿ. 7. ಕದನಮಯ ಸಂಬಂಧ, ಪ್ರತಿದಿನವೂ ಜಗಳ, ಚರ್ಚೆ. 8. ಅಪಮಾನ ಸಂಬಂಧ, ತಮ್ಮ ಭಾವನೆ, ಆತ್ಮಗೌರವದ ಕಡೆ ತಿರಸ್ಕಾರ. 9. ಅವಿಶ್ವಾಸ ಸಂಬಂಧ, ಯಾವತ್ತೂ ಶಂಕೆ ಅಥವಾ ತನಿಖೆ. 10. ಲಜ್ಜೆ ಅಥವಾ ಅಪಮಾನ ಕಲಿಸುವ ಸಂಬಂಧ. 11. ಫೋಸ್ ಮಾಡುವ ಸಂಬಂಧ, ಬೇರೆಯವರ ಮುಂದೆ ಬಣ್ಣ, ಒಳಗೆ ನೋವು. 12. ಮಾನಸಿಕ ಕಿರುಕುಳ ಇರುವ ಸಂಬಂಧ, ಮಾತಿನಲ್ಲಿ ನೋವಿಸಲು ಪ್ರಯತ್ನ. 13. ದೌರ್ಜನ್ಯ ಸಂಬಂಧ, ಕೈಯಾಗುವುದು, ನಿಂದನೆ. 14. ಆರ್ಥಿಕ ಆಳವಿಲ್ಲದ ಸಂಬಂಧ, ಹಣದ ಮೇಲೆ ಒತ್ತಡ. 15. ಅತಿಯಾದ ಆಸೆ ಮತ್ತು ನಿರೀಕ್ಷೆಗಳ ಸಂಬಂಧ. 16. ಸ್ವಾತಂತ್ರ್ಯದ ಕೊರತೆ ಇರುವ ಸಂಬಂಧ. 17. ಒತ್ತಡದ ಸಂಬಂಧ, ಯಾವತ್ತೂ ಒತ್ತಡ, ನಿರ್ಣಯದ ಭಯ. 18. ಹೆಸರಿಗೆ ಇರುವ ಸಂಬಂಧ, ನಿಜವಾದ ಪ್ರೀತಿ ಇಲ್ಲದೆ ಮೌಲ್ಯ ಕಾಪಾಡುವುದು. 19. ಬದುಕು ಹಿಂಜರಿಯುವ ಸಂಬಂಧ, ಬೆಳವಣಿಗೆಗೆ ಅಡ್ಡಿ. 20. ಅಸಹನೆ ಸಂಬಂಧ, ದೋಷಗಳನ್ನು ಮಾತ್ರ ಗಮನಿಸುವುದು. 21. ತಪ್ಪು ಸಹಿತ ಪ್ರೀತಿ ಎನ್ನುವ ಸಂಬಂಧ, ನಿಷೇಧಿತ ಕೃತ್ಯಗಳನ್ನು ಸಹಿಸುವ ಸಂಬಂಧ. 22. ಆಸಕ್ತಿಯಿಲ್ಲದ ಸಂಬಂಧ, ಅನೈತಿಕ ಸಂಬಂಧ ಇರುವವರಿಂದ ನಿಷ್ಠೆಯ ಕೊರತೆ. 23. ಆತ್ಮಹಾನಿಕರ ಸಂಬಂಧ, ನಿರಾಶೆ, ಆತ್ಮಹತ್ಯೆ ಪ್ರವೃತ್ತಿಗೆ ತಳ್ಳುವಷ್ಟು ನೋವು. 24. ಸಂಭಾಷಣೆ ಇಲ್ಲದ ಸಂಬಂಧ, ಹೇಳದ ಮನಸ್ಸು, ತಿಳಿಯದ ಭಾವನೆ. 25. ಬೇರೆಯವರ ಪ್ರಭಾವದಿಂದ ನಡೆಯುವ ಸಂಬಂಧ, ತಮಗೆ ತಾನು ಆಗದ ಸಂಬಂಧ. 26. ಗೌರವವಿಲ್ಲದ ಸಂಬಂಧ, ಪರಸ್ಪರ ಮಾನ್ಯತೆ ಇಲ್ಲದ ಪ್ರೀತಿ. 27. ಹೆಸರು ಮಾತ್ರ ಸಂಬಂಧ, ಭಯದಲ್ಲಿನ ದಂಪತಿಗಳೆನಿಸಿದರೂ ಅಂತರಂಗದಲ್ಲಿ ದೂರು. 28. ಅನುಮಾನ ಮತ್ತು ಅನುಭವಗಳ ತೊಂದರೆಗೊಳಗಾದ ಸಂಬಂಧ. ವಿಷಯುಕ್ತ ಸಂಬಂಧಗಳು ಮಾನಸಿಕ ಶ್ರಮ, ಆತ್ಮವಿಶ್ವಾಸ ಕುಂದು, ಆರೋಗ್ಯದ ಸಮಸ್ಯೆ, ಬದುಕಿನ ಆಸೆ ಕಡಿಮೆ ಮಾಡುವಂತಹ ಹಾನಿಕರ ಸಂಬಂಧಗಳಾಗಿರುತ್ತವೆ. ಈ ಸಂಬಂಧಗಳಿಂದ ಅದು ಹೊರಬರಲು ಅಥವಾ ಮರುಜೀವನ ನೀಡಲು ಸಹಾಯ ಬೇಕಾದರೆ ಸಂವಹನ, ಸಮರ್ಥನೆ ಅಥವಾ ದೂರವಿರುವ ಶಕ್ತಿ ಬೇಕಾಗುತ್ತದೆ.